ಒಟ್ಟಿನಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಜೋರಾಗ್ತಾ ಇದೆ. ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಗರಿಗೆದಿರ್ತಾ ಇದೆ. ಇದರೆಲ್ಲ ನಡುವೆ ಕೊನೆಯ ಹಂತದಲ್ಲಿ ಮೂಡಾ ಸೈಟ್ ಹಗರಣದ ತನಿಖೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಡಾ ತನಿಖೆ ಬಗ್ಗೆ ಟಿವಿ ನೈನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಡೀಟೇಲ್ಸ್ಗಳು ಬರ್ತಾ ಇದೆ. ಶೀಘ್ರದಲ್ಲೇ ಮಹತ್ವದ ಬೆಳವಣಿಗೆ ಸಾಧ್ಯತೆ, ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಸಾಧ್ಯತೆ. ಮಲ್ಲಿಕಾರ್ಜುನ್ ಸ್ವಾಮಿ ಸಿಎಂ ಪಾರ್ವತಿ ಅವರಿಗೂ ಕೂಡ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಶೀಘ್ರದಲ್ಲೇ ನೋಟಿಸ್ ಜಾರಿ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪತ್ನಿ ಮತ್ತು ಸಿದ್ದರಾಮಯ್ಯಗೂ ಕೂಡ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 4-5 ದಿನಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 4 ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ದೇವರಾಜು ವಿಚಾರಣೆ ನಡೆಸಿರುವಂಥ ಇಡಿ ಅಧಿಕಾರಿಗಳು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇದರ ನಡುವೆನೇ ಈಗ ಇಡಿ ಟೆನ್ಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಜೋರಾಗಿದೆ. ಆತ ನೇರವಾಗಿಯೇ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಇಡಿ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಅವರದೇ ಆದಂಥ ವಿಚಾರಣೆಗೆ ಮುಂದಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ ಆಪ್ತ ಮತ್ತು ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡರ ವಿಚಾರಣೆ ನಡೀತಾ ಇದೆ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿತ್ತು. ಇದರ ಜೊತೆಗೆ 4 ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಕುಟುಂಬದ ಇತರರಿಗೂ ಕೂಡ, ಅಂದರೆ ಅವರ ಪಾರ್ವತಿ, ಅವರ ಪತ್ನಿ ಹಾಗೂ ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿಗೂ ಕೂಡ ಇಡಿ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರವಾಗಿ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಕಿರಣ್, ಬಹುಶಃ 4 ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಮುನ್ಸೂಚನೆ ಮುಖ್ಯಮಂತ್ರಿಗಳಿಗೆ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ರಾಜಕೀಯವಾಗಿ ಏನು ಸಂದೇಶ ಕೊಡಬೇಕೋ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಬಟ್ ರಾಜಕೀಯ ಬೇರೆ, ಇಡಿ ತನಿಖೆನೇ ಬೇರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಇಡಿ ತನಿಖೆ ಯಾವ ಡೈರೆಕ್ಷನಲ್ಲಿ ಸಾಗ್ತಾ ಇದೆ, ಇದರ ಜೊತೆಗೆ ಬಹುಶಃ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಶಃ 4-5 ದಿನಗಳಲ್ಲಿ ಮುಖ್ಯಮಂತ್ರಿಗೂ ಕೂಡ ವಿಚಾರಣೆ ಹಾಜರಾಗುವಂಥ ಒಂದು ಪ್ರಸಂಗ ಎದುರಾಗ್ಬೋದಾ? ಖಂಡಿತ ಪ್ರಮೋದ್, ಈಗಾಗಲೇ ಈ ಒಂದು ಮೂಡಾ ಹಗರಣನ 3 ಪಾರ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಒಂದು, ಈ ಡಿನೋಟಿಫೈ ಮಾಡ್ಕೊಂಡಿದ್ದು ಒಂದು ಪಾರ್ಟು, ದೇವರಾಜ ಅವರ ಕುಟುಂಬ ಡಿನೋಟಿಫೈ ಮಾಡ್ಕೊಂಡಿದ್ದು ಒಂದು ಪಾರ್ಟು, ಮಲ್ಲಿಕಾರ್ಜುನ್ ಸ್ವಾಮಿ ಏನು ಈ ಒಂದು ಕನ್ವರ್ಷನ್ ಮಾಡಿಸ್ಕೊಂಡಿದ್ದು ಇನ್ನೊಂದು ಪಾರ್ಟು, ಮತ್ತು 50-50 ಅನುಪಾತದಲ್ಲಿ ನೀವು ಪ್ರತಿಷ್ಠಿತ ಬಡಾವಣೆಯಲ್ಲಿ ಕೊಟ್ಟಿರುವಂಥದ್ದು CM ಕುಟುಂಬಕ್ಕೆ 14 ಸೈಟ್ ಕೊಟ್ಟಿರುವಂಥ 3 ಪಾರ್ಟ್. ಈಗ ಎರಡು ಪಾರ್ಟನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಮುಗಿಸಿದ್ದಾರೆ. ಈಗ ಕೊನೆ ಹಂತಕ್ಕೆ ಇಡಿ ಅಧಿಕಾರಿಗಳು ಬಂದು ನಿಂತಿದ್ದಾರೆ. ಇಲ್ಲಿ ಇರುವಂಥದ್ದು ಈಗ ಇವತ್ತು ಮೂಡಾದ ಮಾಜಿ ಅಧ್ಯಕ್ಷರಾದ ಮರಿಗೌಡನ್ನು ಕೂಡ ಇಂಟ್ರಾಗೇಷನ್ ಮಾಡಿದರು. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರ PA ಏನು ಕುಮಾರ್ ಅಂತ ಇದ್ದಾನೆ, ಅವ್ರನ್ನೂ ಕೂಡ ಇಂಟ್ರಾಗೇಷನ್ ಮಾಡಿದರು. ನಿನ್ನೆ ಕನ್ವರ್ಷನ್ ಮಾಡಿದಂಥ DC ಏನಾಗಿದ್ರು ಸಂಸದ ಕುಮಾರ್ ನಾಯಕನ್ನು ಕೂಡ ಇಂಟ್ರಾಗೇಷನನ್ನು ಮಾಡಿದರು. ಈಗ ಮುಂದಿನ ಹಂತದಲ್ಲಿ ಉಳ್ಕೊಂಡಿರುವಂಥದ್ದು ಮಲ್ಲಿಕಾರ್ಜುನ್ ಸ್ವಾಮಿ, ಅಂದರೆ ಈ ಒಂದು ಪ್ರಾಪರ್ಟಿಯನ್ನು ದೇವರಾಜ್ ಕುಟುಂಬದಿಂದ ತಗೊಂಡಂಥ ಮಲ್ಲಿಕಾರ್ಜುನ್ ಸ್ವಾಮಿ ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕು. ನಂತರ 50-50 ಸೈಟಲ್ಲಿ 14 ಸೈಟ್ ಪಡೆದಂಥ ಪಾರ್ವತಮ್ಮನು ನಂತರ ಮುಖ್ಯಮಂತ್ರಿಗಳಿಗೆ ಈ ಒಂದು ಹಂತದಲ್ಲಿ ಈಗ ಇಡಿ ಅಧಿಕಾರಿಗಳು ಹೋಗ್ತಾ ಇರುವಂಥದ್ದು. ಈಗ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಬೈ ಎಲೆಕ್ಷನ್ಸ್ ಮುಗಿಬೇಕು, ಮತ್ತು ಮಹಾರಾಷ್ಟ್ರದ ಎಲೆಕ್ಷನ್ಸ್ ಒಂದು ಕಡೆ ಏನು ಇದೆ, ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಡೆವಲಪ್ಮೆಂಟ್ ಇಡಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಿಕ್ಕಂಥ ಎಲ್ಲವೂ ಕೂಡ ಈಗಾಗಲೇ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದಂಥ ಏನು ಆಯುಕ್ತರಾಗಿದ್ದಂಥ ಮುಖ್ಯವಾಗಿ ದಿನೇಶ್ ಇರ್ಬೋದು, ನಟೇಶ್ ಇರ್ಬೋದು, ಅವ್ರನ್ನೆಲ್ಲರೂ ಕೂಡ ಇಂಟ್ರಾಗೇಷನ್ ಒಂದು ರೌಂಡ್ ಮುಗಿಸಿದ್ದಾರೆ. ಈಗ ಉಳ್ಕೊಂಡಿರುವಂಥದ್ದು ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೆ ಸಮನ್ಸನ್ನು ಕೊಡಬೇಕಾಗುತ್ತೆ, ಪಾರ್ವತಮ್ಮ ಅವ್ರಿಗೂ ಕೂಡ ಸಮನ್ಸನ್ನು ಕೊಡಬೇಕಾಗುತ್ತೆ, ನಂತರ ಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗುತ್ತೆ. ಇವೆಲ್ಲವೂ ಕೂಡ ಒಂದು 4-5 ದಿನದಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ವಿಚಾರ ಇಡಿ ಮೂಲಗಳಿಂದ ಇದೆ. ಯಾಕೆಂದರೆ ಅಲ್ಲಿ ಎಷ್ಟು ಮಟ್ಟಿಗೆ ಇವರು ತಗೋಬೇಕಂದ್ರೆ, ಈಗ ಫಸ್ಟು ಸೆಕೆಂಡ್ ಪಾರ್ಟ್ ಏನು ಹೇಳಿದೆ ನಾನು, ಅಂದರೆ ಈಗ ಒಂದು ಡಿನೋಟಿಫೈ ಮಾಡಿಸ್ಕೊಳ್ಳೋದು ಕನ್ವರ್ಷನ್ ಆಗಿದೆ. ಇಲ್ಲಿವರೆಗೂ ಕೂಡ CM ಕುಟುಂಬದವರ ಪಾತ್ರ ಎಲ್ಲೂ ಕೂಡ ಕಂಡು ಬರ್ತಿಲ್ಲ. ಆದರೆ ಮುಂದಿನ ಹಂತದಲ್ಲಿ ಏನು 50-50 ಅನುಪಾತದಲ್ಲಿ ಸರ್ಕಾರವೂ ಕೂಡ ಹೇಳಿದೆ ಅದು ಸರಿ ಇಲ್ಲ ಅನ್ನೋ ಮಟ್ಟಿಗೆ ಆಗಿದೆ. ಅಲ್ಲಿ 14 ಸೈಟು ತೊಗೊಂಡಿದ್ದಂಗೆ ಎಷ್ಟು ಮಟ್ಟಿಗೆ ಅವರೇನೋ ಇನ್ಫ್ಲೂಯೆನ್ಸ್ ಮಾಡಿದ್ರ, ಇವೆಲ್ಲವೂ ಕೂಡ ಆ ಒಂದು ತನಿಖೆಯಲ್ಲಿ ಬರ್ತಾಯಿದೆ. ಈಗ ಆಲ್ಮೋಸ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆ ಹಂತಕ್ಕೆ ಇಡಿ ಅಧಿಕಾರಿಗಳು, ಇನ್ನೊಂದು ಕಡೆ ಲೋಕಾಯುಕ್ತ ಪೊಲೀಸರು ಕೂಡ ಕೊನೆ ಹಂತಕ್ಕೆ ಬಂದು ನಿಂತಿದ್ದಾರೆ. ಈಗ ಉಳಿದಿರುವಂಥದ್ದು ಇನ್ನು ಬೇರೆ ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಳೋದು, ಮುಂದಿನ ಹಂತದ ಕಾನೂನು ಕ್ರಮವನ್ನು ಇಡಿ ಅಧಿಕಾರಿಗಳು ತಗೊಳ್ಳುವಂಥದ್ದು ಕಂಡು ಬರ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್, ಎಲ್ಲ ಮಾಹಿತಿಗಾಗಿ.